ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮೂಲಕ ಯುಂಬಿಲಿಕಲ್ ಹರ್ನಿಯಾ ಅಥವಾ ನಾಭಿ ಹರ್ನಿಯಾ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಭಿ ಹರ್ನಿಯಾ ಅಂದರೆ ಒಕ್ಲು ಸುತ್ತ ಅಬ್ಡೋಮಿನಲ್ ಸ್ನಾಯುಗಳು ವೀಕ್ ಇರುತ್ತೆ, ಇಲ್ಲ ಅಂದರೆ ಸ್ಮಾಲ್ ಹೋಲ್ ಆಗಿರುತ್ತೆ. ಇದು ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಇಲ್ಲಾಂದರೆ ನ್ಯೂ ಬೋರ್ನ್ ಬೇಬೀಸಲ್ಲಿ ಕಾಣಿಸುತ್ತೆ. ಸೊ ನಿಮಗೆ ನಾಭಿ ಹರ್ನಿಯಾ ಅಂತಲೇ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಸ್ವೆಲ್ಲಿಂಗ್ ಇರುತ್ತೆ. ನಾವು ಮೀನ್ಸ್ ಒಕ್ಲು ಸುತ್ತ ಸ್ವೆಲ್ಲಿಂಗ್ ಬರುತ್ತೆ, ಮತ್ತು ಪಾಪುಗಳು ನಗ್ದಾಗ ಅತ್ತಾಗ ಅದು ಜಾಸ್ತಿ ಆಗೋದು ಮತ್ತೆ ಒಳಗಡೆ ಹೋಗೋದು. ಮೀನ್ಸ್ ಅದನ್ನು ಮುಟ್ಟಿದಾಗ್ಲೂ ಬಲೂನ್ ಹೇಗೆ ಒಳಗಡೆ ಮತ್ತೆ ಹೊರಗಡೆ ಬರುತ್ತಲ್ಲ, ಆ ಥರ ಆಗುತ್ತೆ. ಮತ್ತು ಇದು ಪಾಪುಗೆ ಯಾವುದೇ ಥರದ ನೋವು ಇರಲ್ಲ, ಮತ್ತು ಪಾಪುಗಳು ಕಿರಿಕಿರಿ ಮಾಡಲ್ಲ. ಇದು ಯಾವಾಗ ಸೀರಿಯಸ್ ಅಂದರೆ ಅದು ರಸ್ಕ್ ಆಡತ್ತೆ, ಮತ್ತು ಉಬ್ಬಿರೋದಕ್ಕಿಂತ ತುಂಬ ಉಬ್ಬಿದೆ, ಮತ್ತು ಕಲರ್ ಚೇಂಜ್ ಆಗಿದೆ, ಮತ್ತು ಇದರಿಂದ ಪಾಪುಗಳು ಕಿರಿಕಿರಿ ಅಂತ ಅಂದಾಗ ಸೀರಿಯಸ್ ಅಂತ ಗೊತ್ತಾಗುತ್ತೆ. ಆದ ತಕ್ಷಣ ನೀವು ಡಾಕ್ಟ್ರು ವಿಸಿಟ್ ಮಾಡಬೇಕಾಗತ್ತೆ. ಇದು ಏನಕ್ಕಾಗತ್ತೆ ಅಂದರೆ, ಪ್ರೆಗ್ನೆನ್ಸಿ ಇದ್ದಾಗ ಯುಂಬಿಲಿಕಲ್ ಪಾಪುಗಳಿಗೆ ಕ್ಲೋಸ್ ಆಗಿರಲ್ಲ, ಇಲ್ಲ ಅಂದರೆ ಸ್ನಾಯುಗಳು ಹುಟ್ಟಿದಾಗ ವೀಕ್ ಆಗಿರುತ್ತೆ ಅಂತ. ಈ ಆ್ಯಕ್ಚುಲಿ 4 to 5 ಇಯರ್ಸ್‌ವರೆಗೂ 90% ಮಕ್ಳಿಗೆ ಡಾಕ್ಟ್ರು ಯಾವುದೇ ಥರದ ಟ್ರೀಟ್ಮೆಂಟ್ ಮಾಡಲ್ಲ. ಯಾಕೆಂದರೆ 4 to 5 ಇಯರ್ಸ್‌ವರೆಗೂ ತನಗೆ ತಾನೇ ಅದು ಕ್ಯೂರ್ ಆಗತ್ತೆ ಅಂತ. ಕ್ಯೂರ್ ಆಗತ್ತೆ ಅಂತ. ಅದೂ ಇಫ್ ಇಟ್ ಈಸ್ ಇನ್ 10% ಮಕ್ಳಿಗೆ ಆ ಸ್ಮಾಲ್ ಹೋಲ್‌ನ ಕ್ಲೋಸ್ ಮಾಡುವಂಥದ್ದು ಮೈಲ್ಡ್ ಆಪ್ರೇಷನ್ ಇರುತ್ತೆ, ಹೆದರುವಂಥದ್ದಿಲ್ಲ. ಸೊ ನಾನು ಈ ಇನ್ಫಾರ್ಮೇಷನ್ನು ಎಲ್ರಿಗೂ ಗೊತ್ತಿರಲಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮತ್ತು ನನ್ನ ಮಗುಗಾದಾಗ ನಾನು ರಿಸರ್ಚ್ ಮಾಡಿದ ಪ್ರಕಾರ ಏನೇನು ತಿಳ್ಕೊಂಡಿದ್ದೆ ಅಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಮಗಂಗಾದಾಗ ನಾನು ನಾರ್ಮಲ್ ಜನರಲ್ ಫಿಸಿಷಿಯನ್ ಹತ್ರ ತೋರಿಸಿದಾಗ 6 ಮಂತ್‌ವರೆಗೂ ಏನು ಪ್ರಾಬ್ಲಮ್ ಇಲ್ಲ, 6 to 1 ಇಯರ್‌ವರೆಗೂ. ಆಮೇಲೆ ಬೇಕಾದ್ರೆ ತೋರಿಸು ಅಂತ ಹೇಳಿದರು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ. 6 ಮಂತ್‌ಗೆ ಅದು ತನಗೆ ತಾನೇ ಹೊಂಟೋಯ್ತು. ಸೊ ಅದಕ್ಕೆ ಯಾರೂ ಭಯಪಡುವಂಥದ್ದಿಲ್ಲ. ಆ ಥರ ಆಗಿದ್ದರೆ ಕ್ಯೂ ಆಗತ್ತಾ, ಜಾಸ್ತಿ ಉಬ್ಬಿರೋದು ಇದಾಗತ್ತಾ, ಪಾಪು ನೋವ್ತಿದ್ದಾನಾ ಅಂತ ನೋಡ್ಕೊಳ್ಳಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟ್ರನ್ನ ಸಂಪರ್ಕ ಮಾಡಿ. ಯಾವುದೇ ಥರದ ಭಯ ಬೇಡ, ಅದರಿಂದ ಏನು ದೊಡ್ಡ ಪ್ರಾಬ್ಲಮ್ ಆಗಲ್ಲ. ಸೊ ನನ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಎಲ್ರಿಗೂ ಎಸ್ ಎ ನಾಲೆಡ್ಜ್ ಆಗಿ ಗೊತ್ತಿರಲಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.